ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ವರಿ ನಾಗರಾಜ್. ಇವತ್ತು ನಾನು ಅಮೆರಿಕಾದಲ್ಲಿ ಮನೆಯಲ್ಲೇ ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ತುಪ್ಪ ಮರಳಾಗಿ ಅಂಗಡಿಯಲ್ಲಿ ಸಿಗೋ ಹಾಗೆ ಅಥವಾ GRB ತುಪ್ಪದ ಥರನೇ ಇರುತ್ತೆ. ನಾನು ಯಾವಾಗಲೂ ಮನೆಯಲ್ಲೇ ಬೆಣ್ಣೆ ತೊಗೊಂಡು ಬಂದು ತುಪ್ಪ ಮಾಡ್ಕೊಳ್ಳೋದು. ಅಜ್ಜಿ ಹೇಳ್ಕೊಟ್ಟಿದ್ದ ರೀತಿನೇ ನಾವು ಮಾಡೋದು. ಅದರಿಂದ ನಮಗೆ ಈ ರೀತಿ ಮರಳಾಗಿ ಬರುತ್ತೆ. ನೀವು ನಾನು ಹೇಳಿದಂಥ ಸಿಂಪಲ್ ಟಿಪ್ಸನ್ನು ಟ್ರೈ ಮಾಡಿದ್ರೆ ನೀವು ಕೂಡ ಈ ರೀತಿ ತುಪ್ಪವನ್ನು ಮನೆಯಲ್ಲೇ ಮರಳಾಗಿ ಬರುವಂಥದ್ದನ್ನು ಮಾಡ್ಕೊಳ್ಬೋದು. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರೆ ಇದರ ಘಮ ಎಲ್ಲ ಕಡೆ ಬರ್ತಾ ಇರುತ್ತೆ. ನಮ್ಮ ಮೆಕ್ಸಿಕನ್ ಫ್ರೆಂಡ್ಸ್ ಕೂಡ ಕೇಳ್ತಾ ಇರ್ತಾರೆ ನನಗೆ, ಹೌ ಡು ಯು ಪ್ರಿಪೇರ್ ದಿಸ್ ಗೀ ಅಂತ. ಅವರಿಗೆ ನಾನು ಮಾಡೋ ತುಪ್ಪ ತುಂಬ ಇಷ್ಟ. ಅವರು ಶಾಪ್ಗಳಲ್ಲಿ ತೊಗೊಂಡು ಬರ್ತಾರೆ, ಬಟ್ ಅದು ಇಷ್ಟ ಆಗಲ್ಲ ಅವರಿಗೆ. ನಾನು ಮಾಡಿರೋ ತುಪ್ಪ ಒಂದು 2-3 ಸರಿ ಕೊಟ್ಟಿದ್ದಕ್ಕೆ ಅವರು ತುಂಬ ಚೆನ್ನಾಗಿದೆ ಟೇಸ್ಟು, ನಮ್ಗೆ ಮತ್ತೆ ಮತ್ತೆ ಮಾಡಿಕೊಡು ಅಂತ ಕೇಳ್ತಾರೆ. ಜೊತೆಗೆ ಅವ್ರು ತಂದರೂ ಕೂಡ ನಾನೇ ಹೋಗಿ ಅವ್ರ ಮನೇಲಿ ಮಾಡ್ಕೊಡ್ತೀನಿ. ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ನೀವು ಅದೇ ರೀತಿ ಮಾಡ್ಕೊಳ್ಬೋದು. ಬನ್ನಿ ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನಾನೀಗ ತೊಗೊಂಡು ಬಂದಿರೋದು ನ್ಯಾಚುರಲ್ ಬಟರು. ಇದು ಅನ್ಸಾಲ್ಟೆಡು. ಇಲ್ಲಿ ಸಾಲ್ಟದು ಕೂಡ ಸಿಗುತ್ತೆ, ಅನ್ಸಾಲ್ಟ್ ಕೂಡ ಸಿಗುತ್ತೆ. ಈ ರೀತಿ 4 ಕ್ಯೂಬ್ಸ್ ಇರುತ್ತೆ, ಅಂದರೆ ಆಲ್ಮೋಸ್ಟ್ 400 ಗ್ರಾಮ್ಸ್ ಅಷ್ಟು ಇರುತ್ತೆ. ಆ ಕ್ಯೂಬ್ಸನ್ನು ನಾನು ಒಂದು ಪಾತ್ರೆಗೆ ತೊಗೊಳ್ತಾ ಇದ್ದೀನಿ. ಪಾತ್ರೆಗೆ ಹಾಕಿ ಇದನ್ನ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು. ಲೋ ಫ್ಲೇಮಲ್ಲೇ ಬಾಯ್ಲ್ ಮಾಡ್ತಾ ಹೋಗ್ಬೇಕು. ನಾವು ಅರ್ಜೆಂಟಲ್ಲಿ ಫಾಸ್ಟಾಗಿ ಉರಿನ ದೊಡ್ಡದಾಗಿ ಇಟ್ಟು ಮಾಡಿದ್ರೆ ನಮಗೆ ಕ್ವಾಲಿಟಿ ಅನ್ನೋದು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇದನ್ನ ತುಂಬ ನಿಧಾನವಾಗಿ ಟೈಮರ್ನ ಇಟ್ಕೊಂಡು ನೀವು ಮಾಡಿದ್ರೆ ಒಳ್ಳೆಯದು. ಟೈಮರ್ ಇಡೋದ್ರಿಂದ ಏನಾಗುತ್ತೆ, ಸಣ್ಣ ಉರಿಯಲ್ಲಿ 30 ನಿಮಿಷ ಬೇಕು ನಮಗೆ ಈ ಗೀ ನಾನು ಮಾಡ್ತಾ ಇರೋಂಥ ಗೀ ನಿಮಗೆ ರೆಡಿ ಆಗಬೇಕಂತ ಹೇಳಿದ್ರೆ. ಸೊ ಈಗ ನಾನು 4 ಕ್ಯೂಬನ್ನ ಪಾತ್ರೆಗೆ ಹಾಕಿದ್ದೀನಿ. ಪಾತ್ರೆಯಲ್ಲಿ ನಾನು ಸ್ಟವ್ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ. ಅದು ಬೇಯೋದಕ್ಕೆ ಶುರುವಾದ ತಕ್ಷಣವೇ ನೀವೊಂದು ಚಿಕ್ಕದೊಂದು ಕಲ್ಲು ಉಪ್ಪು ಅಂದರೆ ರಾಕ್ ಸಾಲ್ಟನ್ನು ಹಾಕಬೇಕು. 1/4 ಚಮಚ ಮೆಂತಿ ಹಾಕಬೇಕು. ಮೆಂತಿ ಹಾಕೋದ್ರಿಂದ ಇದ್ರ ಘಮ ಅನ್ನೋದು ಜಾಸ್ತಿ ಆಗುತ್ತೆ, ಪರಿಮಳ ಅನ್ನೋದು, ಫ್ಲೇವರ್ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಅರಿಶಿನ, ಪಿಂಚ್ ಆಫ್ ಟರ್ಮರಿಕ್ ಹಾಕೋದ್ರಿಂದ ಕಲರ್ ಬರುತ್ತೆ, ಲೈಟಾಗಿ ಕಲರ್ ಇರುತ್ತೆ, ತುಂಬ ಕಲರ್ ಇರಲ್ಲ. ಈಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ತುಂಬ ಯೆಲ್ಲೋಯಿಶ್ ಆಗಿದೆ ಅನ್ನಿಸ್ತಾ ಇದೆ, ಬಟ್ ಅಷ್ಟು ಬರಲ್ಲ. ನಾರ್ಮಲ್ ಆಗಿ ಗೀ ತುಂಬ ಚೆನ್ನಾಗಿದ್ರೆ, ಬಟರ್ ಅನ್ನೋದು ತುಂಬ ಚೆನ್ನಾಗಿದ್ರೆ ನಾವು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಬೆಣ್ಣೆ ಅಂತ. ಈ ರೀತಿ ಕಲರ್ ಇರಬೇಕು. ಸ್ವಲ್ಪ ಅರಿಶಿನ ಹಾಕೋದ್ರಿಂದ ಇದ್ರ ಕಲರ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸಣ್ಣ ಉರಿಯಲ್ಲಿ ಇರಬೇಕಾದ್ರೇ ಸ್ವಲ್ಪ ಉಕ್ಕುಬರ ಆಗುತ್ತೆ. ಅದನ್ನು ನಾವು ನೋಡ್ಕೊಳ್ತಾ ಇರಬೇಕು, ಹಾಗಾಗಿ ತಿರುಗಿಸ್ತಾ ಇರಬೇಕು. ತಳ ಹಿಡಿಯೋದನ್ನು ಬಿಡೋದಕ್ಕೆ ಬಿಡಬಾರ್ದು. ತಳ ಹಿಡಿದ್ರೆ ಏನಾಗುತ್ತೆ, ಅದು ಸೀದೋದಾಗುತ್ತೆ. ನಾವು ಅವಾಗವಾಗ ಸ್ಪೂನಲ್ಲಿ ಈ ರೀತಿ ತಿರುಗ್ತಾ ಇದ್ರೆ ಸಣ್ಣ ಉರಿಯಲ್ಲಿ ನೋಡಿ, ಸಣ್ಣದಾಗಿ ಫ್ಲೇಮ್ ಎಷ್ಟು ಚಿಕ್ಕದಾಗಿ ಇಟ್ಟಿದ್ದೀನಿ ನಿಮ್ಗೆ ನೋಡ್ತಾ ಇರ್ಬೋದು. ಒಂದು ಕಡೆಯಿಂದ ಬಬಲ್ಸು ಒಂದು ಕಡೆ ಸ್ಟೋರ್ ಆಗ್ತಾ ಇದೆ. ಈ ರೀತಿ ನಾವು ಮಾಡೋದ್ರಿಂದ ಬೆಣ್ಣೆ ಅನ್ನೋದು ಚೆನ್ನಾಗಿ ಕಾದು ತುಪ್ಪ ಚೆನ್ನಾಗಿ ಬರುತ್ತೆ. ನಮಗೆ ಲೇಟ್ ಆಗುತ್ತೆ, 30 ಮಿನಿಟ್ಸ್ ಅಂದರೆ 30 ನಿಮಿಷ ಬೇಕೇ ಬೇಕು ಈ ರೀತಿ ನಮಗೆ ಮರಳಾಗಿ ತುಪ್ಪ ಸಿಗ್ಬೇಕಂತ ಹೇಳಿದ್ರೆ. ಸಾಧ್ಯ ಆದಷ್ಟು ಪೇಷನ್ಸಿಂದ ನಿಮ್ಗೆ ಟೈಮ್ ನೋಡ್ಕೊಳ್ಳಿ. ನಿಮ್ಗೆ ಯಾವುದೇ ಕೆಲಸ ಇಲ್ದಿರೋ ಟೈಮಲ್ಲಿ ನೀವು ತುಪ್ಪ ಮಾಡೋದಕ್ಕೆ ಇಟ್ಕೋಬೇಕು. ಅರ್ಜೆಂಟಲ್ಲಿ ಮಾಡಿದ್ರೆ ನಮಗೆ ತುಪ್ಪ ಅನ್ನೋದು ಚೆನ್ನಾಗಿ ಸಿಗೋಲ್ಲ. 15 ನಿಮಿಷ ಆದಮೇಲೆ ನೀರಿನ ಅಂಶ ಮತ್ತು ಅದರಲ್ಲಿ ಇರುವಂಥ ತೇವಾಂಶ ಎಲ್ಲ ಕಮ್ಮಿಯಾಗಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ. ನಾನು ಇಟ್ಟಿದ್ದ ಟೈಮರ್ ಆಲ್ರೆಡಿ ಮುಗ್ದೋಗಿದೆ. 15 ನಿಮಿಷ ಮತ್ತೆ 15 ನಿಮಿಷ ಇಡ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಸಣ್ಣ ಉರಿಯಲ್ಲೇ ನಾವು ಬೇಯಿಸೋದ್ರಿಂದ ಅದರೊಳಗಿರೋ ಮೆಂತೆ ಕೂಡ ಬೇಯ್ತಾ ಇರುತ್ತೆ, ಬರ್ನ್ ಆಗಲ್ಲ, ಅಂದರೆ ಸುಟ್ಟೋಗಲ್ಲ. ನಿಧಾನವಾಗಿ ಸುತ್ತ ಕಟ್ಕೊಂಡಿರೋದನ್ನೆಲ್ಲ ನಾವು ಬಿಡಿಸ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ತುಪ್ಪ ನಿಧಾನವಾಗಿ ಕಾಯ್ತಾ ಇರುತ್ತೆ. ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ, ಆಗಲೇ ಸ್ಟಾರ್ಟ್ ಆಗಿದೆ ಕ್ಲಿಯರಾಗಿ ಕಾಣಿಸೋದಕ್ಕೆ. ನಿಮಗೆ ಇನ್ನೊಂದು ಟಿಪ್ ಏನಂತ ಹೇಳಿದ್ರೆ, ತುಪ್ಪ ಆಗಿದೆ ಅನ್ನೋದಕ್ಕೆ ನಮಗೆ ಅಂದ್ಕೊಳ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ತಳ ಕಾಣಿಸ್ಬೇಕು, ಕ್ಲಿಯರಾಗಿ ಕಾಣಿಸುತ್ತೆ ನೀರು ಥರ. ಅಷ್ಟು ಆಗೋವರೆಗೂ ನಾವು ಬೇಯಿಸ್ತಾ ಹೋಗಬೇಕು. ಈಗ ಈ ರೀತಿ ಆಗ್ತಾ ಮತ್ತೊಂದು 15 ನಿಮಿಷ ತಗೊಳುತ್ತೆ. ಫೈನಲ್ ಎಂಡಿಗೆ ಬರೋಷ್ಟೊತ್ತಿಗೆ ಬಬ್ಬಲ್ಸ್ ಎಲ್ಲ ಕಡಿಮೆ ಆಗಿ ಫೈನಲ್ ಒಂದು ಲಾಸ್ಟ್ ಸ್ಟೇಜ್ ಬಬ್ಬಲ್ಸ್ ಬರುತ್ತೆ. ಆ ಉಕ್ಕು ಬರೋ ಸ್ಟೇಜಿಗೆ ನಾವು ಆಫ್ ಮಾಡಬೇಕು. ಆವಾಗ ಎಲ್ಲ ಮುಗೀತು ಅಂತ ಅರ್ಥ. ನೀವು ಬೇಕಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಬೋದು. ಕರ್ಬೇವಿನ ಸೊಪ್ಪು ಹಾಕಿದ್ರೂ ಸ್ವಲ್ಪ ಟೇಸ್ಟ್ ಅನ್ನೋದು ಬರುತ್ತೆ. ನಾನು ಕರ್ಬೇವಿನ ಸೊಪ್ಪು ಹಾಕಿಲ್ಲ ಈ ಸಾರಿ. ನಾನು ಮೆಂತೆ ಮತ್ತು ಅರಿಶಿಣ ಮತ್ತು ಕಲ್ಲುಪ್ಪನ್ನು ಯಾವಾಗಲೂ ಉಪಯೋಗಿಸೋದು. ಅದರಿಂದನೇ ನನಗೆ ಈ ರೀತಿ ತುಪ್ಪ ಟೇಸ್ಟಿಯಾಗಿರುತ್ತೆ. ಜೊತೆಗೆ
ತುಂಬ ದಿನ ಕೂಡ ಇಡ್ಬೋದು. ನಾವು ಯಾವಾಗಲೂ ಉಪಯೋಗಿಸ್ಬೇಕಾದ್ರೆ ಫ್ರೆಶ್ ಸ್ಪೂನನ್ನು ಉಪಯೋಗಿಸೋದ್ರಿಂದ ತುಪ್ಪ ಅನ್ನೋದು ಹಾಳಾಗಲ್ಲ. ಒಂದು 3 ತಿಂಗಳಿಂದ 4 ತಿಂಗಳವರೆಗೂ ಇಟ್ಕೋಬೋದು. ಬಟ್ ನಮ್ಮ ಮನೇಲಿ ಅಷ್ಟು ದಿನ ಬರಲ್ಲ, ಯಾಕಂದರೆ ನಾವು ತುಪ್ಪನ ಅನ್ನಕ್ಕೆ, ಬಿಸಿ ಅನ್ನಕ್ಕೆ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಅವಾಗ ತುಪ್ಪ ಹಾಕ್ಕೊಂಡು ತಿಂತಾ ಇರ್ತೀವಿ. ಮತ್ತು ಗುಲ್ಕಂದ್ ಮಾಡಿದಾಗ ಬ್ರೆಡ್ಡಿಗೆ ಹಾಕ್ಕೊಂಡು ತಿನ್ನೋದು ಅದೆಲ್ಲ ಮಾಡ್ತಾ ಇರ್ತೀವಿ. ಸೊ ಅದರಿಂದ ನಮಗೆ ಈ ಅರ್ಧ kg ತುಪ್ಪ ಏನು ಮಾಡ್ತಾ ಇದ್ದೀನೋ ನಾನು ಒಂದು ತಿಂಗಳಷ್ಟರಲ್ಲಿ ಮುಗ್ದೋಗ್ಬಿಡುತ್ತೆ. ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ತುಪ್ಪನ ನಾವು ಡೈಲಿ ತಿನ್ನೋದ್ರಿಂದ ಮಗುವಿಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ದಟ್ಟವಾಗಿ ಕೂಡ ಬರುತ್ತೆ. ನಿಮಗೆ ಮೊದಲನೇ ಮಗುಗೆ ಏನಾದರೂ ಕೂದಲು ಇಲ್ಲ, ಸ್ವಲ್ಪ ಕಮ್ಮಿ ಬೆಳೆದಿದೆ ಅಂತ ಅನಿಸಿದ್ರೆ ನಿಮಗೆ ಈ ರೀತಿ ಮಾಡೋದ್ರಿಂದ ನಮಗೆ ಕೂದಲು ಕೂಡ ಚೆನ್ನಾಗಿ ಬರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಮಕ್ಕಳಿಗೆ ತುಂಬ ಚೆನ್ನಾಗಿ ಬೆಳೆದಿರುತ್ತೆ ಹೊಟ್ಟೆ ಒಳಗಡೆ. ನನ್ನ 2ನೇ ಪಾಪುಗೆ ಕೂದಲು ಎಷ್ಟು ಚೆನ್ನಾಗಿ ಬೆಳೆದಿತ್ತು ಅಂತ ಹೇಳಿದ್ರೆ ಅವರೆಲ್ಲ ಕೇಳ್ತಾ ಇದ್ರು, ಕೂದಲು ತುಂಬ ಚೆನ್ನಾಗಿ ಬೆಳೆದಿದೆ ಹೊಟ್ಟೆ ಒಳಗಡೆನೆ, ಓ ಶಿ ಹ್ಯಾಸ್ ಲಾಟ್ಸ್ ಆಫ್ ಏರ್, ಏನು ತಿಂದೆ ಅಂತ ಕೇಳ್ತಾ ಇದ್ರು. ನಾನು ನಾರ್ಮಲ್ ಆಗಿ ಫ್ರೂಟ್ಸು, ರೆಗ್ಯುಲರ್ ಆಗಿ ಟೈಮ್ಗೆ ಊಟ ಮಾಡೋದು, ಮತ್ತು ತುಪ್ಪ ಹಾಕ್ಕೊಂಡು ಊಟ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದೆ. ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ನಿಮಗೆ ಗೊತ್ತೇ ಇದೆ, ಹಳ್ಳಿ ಕಡೆ ಅಜ್ಜಿಯಂದಿರು ತುಪ್ಪ ಹಾಕ್ಕೊಂಡು ಊಟ ಮಾಡಬೇಕು, ಮತ್ತು ಉಪ್ಪು ಮೆಣಸೋದ್ರಲ್ಲಿ ತಿನ್ನಬೇಕು ಅಂತೆಲ್ಲ ಹೇಳ್ತಾ ಇರ್ತಾರಲ್ವ. ಆ ರೀತಿ ನಮ್ಗೆ ಯಾವಾಗಲಾದ್ರು ಬೋರ್ ಅನ್ನಿಸ್ದಾಗ ತಿನ್ಬೋದು ಈ ರೀತಿ. ನೋಡಿ ಫೈನಲ್ ಆಗಿ ತುಪ್ಪ ಅನ್ನೋದು ರೆಡಿ ಆಗ್ತಾ ಇದೆ. ಕೆಳಗಡೆ ನೋಡಿ ಎಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ಆ ಮೀಗಡ ಅಂತ ಹೇಳ್ತಾರೆ ಅದನ್ನ, ಅದಕ್ಕೇನೆ ಏನಾದ್ರು ಮಿಕ್ಸ್ಟೇಕ್ ಏನಾದರೂ ಮಿಕ್ಕಿದ್ರೆ ಅದು ಮೇಲೆ ಬಂದು ಈ ರೀತಿ ನಿಂತ್ಕೊಳ್ಳುತ್ತೆ. ಫೈನಲ್ ಸ್ಟೇಜ್ ಬಬಲ್ಸ್ ಇದು. ಈ ರೀತಿ ಲಾಸ್ಟಲ್ಲಿ ನೊರೆ ಬಂದ ತಕ್ಷಣ ನಾವೇನು ಮಾಡಬೇಕು, ಸ್ಟವನ್ನು ಆಫ್ ಮಾಡಿಬಿಡ್ಬೇಕು. ಮತ್ತೆ ಏನು ಬೇಯಿಸೋಕೆ ಹೋಗ್ಬಾರ್ದು. ಈ ರೀತಿ ಬೇಯಿಸೋದ್ರಿಂದ ಏನಾಗುತ್ತೆ, ಎಣ್ಣೆ ಥರ ಆದಾಗುತ್ತೆ, ಸುಟ್ಟೋದಾಗುತ್ತೆ, ಕಪ್ಪು ಕಲರ್ಗೆ ಟರ್ನ್ ಆಗಿಬಿಡುತ್ತೆ. ನೀವು ಯಾವುದೇ ಕಾರಣಕ್ಕೂ ಈ ಸ್ಟೇಜಿಗೆ ಬಂದ ತಕ್ಷಣನೇ ಆಫ್ ಮಾಡಿಬಿಡ್ಬೇಕು. ನೋಡಿ ಈ ರೀತಿ ಮೊಟ್ಟೆಗಳು ಜಾಸ್ತಿ ಆಗುತ್ತೆ, ಅದೇ ನಮ್ಮ ಫೈನಲ್ ಸ್ಟೇಜ್ ಅಂತ ತಿಳ್ಕೊಬೇಕು. ಆವಾಗ ನಾವು ಆಫ್ ಮಾಡಿಬಿಡ್ಬೇಕು ತುಪ್ಪನ. ಸೊ ಈಗ ಆಫ್ ಮಾಡಿ ಆ ನೊರೆ ಏನಿದೆ ಅದೆಲ್ಲ ಒಡೆದೋಗಿ ನಾರ್ಮಲ್ ಸೈಜ್ ಬರುತ್ತೆ. ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲಿಯರ್ ಆಗಿದೆ, ಕೆಳಗಡೆ ಎಲ್ಲ ಕಾಣಿಸ್ತಾ ಇದೆ. ಈಗ ಇದನ್ನ ಆಫ್ ಮಾಡಿ ಒಂದು ಗ್ಲಾಸ್ ಜಾರ್ನ ತಗೋಬೇಕು, ನೀಟಾಗಿ ತೊಳೆದು ಡ್ರೈ ಮಾಡಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರಿನ ಅಂಶ ಇಟ್ಕೋಬಾರ್ದು ಬಾಟಲಲ್ಲಿ. ಅದೆಲ್ಲ ಕ್ಲಿಯರ್ ಆದಮೇಲೆ ನಾವು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಅದನ್ನ ಬಾಟಲ್ಗೆ ಸರ್ವ್ ಮಾಡಿ ಇಟ್ಕೋಬಹುದು. ಈಗ ತಣ್ಣಗಾಗಿದೆ. ಇದರಲ್ಲಿರೋ ಮೆಂತೆ ನೋಡಿ ನೀಟಾಗಿ ಫ್ರೈ ಆಗಿದೆ. ಅದ್ರ ಕೆಳಗಡೆ ಮಿಕ್ಕಿರೋದು ಏನಿರುತ್ತೋ ಅದನ್ನ ನಾವು ಬೇಕಂದ್ರೆ ರೈಸ್ಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ತುಪ್ಪ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಒಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.